ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಯಾರೂ ಊಹೆ ಮಾಡದಂಥ ಒಂದು ಪಕ್ಷಾಂತರ ನಡೆಯೋದಿದೆಯಾ ದೊಡ್ಡ ಶಾಸಕರ ತಂಡದ ಜೊತೆಗೆ ಮತ್ತು ರಾಜ್ಯದ ರಾಜಕಾರಣವನ್ನೇ ಅಲ್ಲೋಲ ಕಲ್ಲೋಲ ಮಾಡುವಂಥ ಬೆಳವಣಿಗೆ ನಡೆಯುತ್ತಾ ಸ್ಕೆಚ್ ಹಾಕಲಾಗಿದೆಯಾ? ಆ ಸುಳಿವು ಈಗ ಎರಡೆರಡು ಕಡೆ ಸಿಗ್ತಾ ಇದೆ. ಪ್ರಮುಖ ನಾಯಕರ ಬಾಯಲ್ಲಿ ಎರಡೆರಡು ಕಡೆ ಹೊರಗಡೆ ಬಂದಿರೋದು ಕುತೂಹಲಕ್ಕೆ ಕಾರಣ ಆಗಿದೆ, ಚರ್ಚೆಗೆ ಗ್ರಾಸವಾಗಿದೆ. ಮಾಹಿತಿನ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ರಾಷ್ಟ್ರ ರಾಜಕಾರಣದಲ್ಲಿ ಓವರ್ ಆಲ್ ನೋಡೋದಕ್ಕೆ ಹೋದರೆ ಒಂದು 3-4 ರಾಜ್ಯಗಳಲ್ಲಿ ಮಹತ್ವದ ರಾಜಕೀಯ ಬೆಳವಣಿಗೆಗಳಾಗ್ತಿದ್ದಾವೆ. ಕರ್ನಾಟಕದಲ್ಲೂ ಆಗ್ತಾ ಇದೆ. ಈಗ ಸದ್ಯ 10 ದಿನಗಳ ಕಾಲ ತಾತ್ಕಾಲಿಕ ರಿಲೀಫ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಯಾಕಂದರೆ ಇನ್ನು ಟೈಮ್ ಕೇಳಿದ್ದಾರೆ. ದೂರುದಾರರ ಪರ ವಕೀಲರು ಸಿದ್ದರಾಮಯ್ಯನವರ ಪರ ವಾದ ಮಾಡಿದವರು ಇಟ್ಟಂತಹ ಕೆಲವು ವಿಚಾರಗಳಿಗೆ ಉತ್ತರಿಸೋದಿಕ್ಕೆ ಟೈಮ್ ತಗೊಂಡಿರೋದ್ರಿಂದ ಈಗ ಕಾಯಲೇಬೇಕು. 29ನೇ ತಾರೀಕು ಬಹುಶಃ ಭವಿಷ್ಯ ನಿರ್ಧಾರ ಆಗಬಹುದು ಅಂತ ಅನಿಸುತ್ತೆ. ಹೈಕೋರ್ಟ್ನಲ್ಲಿದೆ. ಈಗ ಇಲ್ಲಿ ಸಿದ್ದರಾಮಯ್ಯನವ್ರಿಗೆ ಸಂಕಷ್ಟ ಎದುರಾದರೆ ಖಂಡಿತ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಬೆಳವಣಿಗೆ ಬದಲಾವಣೆಗಳಾಗ್ತವೆ. ಅದೇ ರೀತಿಯಲ್ಲಿ ತೆಲಂಗಾಣದ ವಿಚಾರನೂ ಬರ್ತಾ ಇದೆಯಲ್ವಾ? ತೆಲಂಗಾಣದಲ್ಲಿ ಅಂಥದ್ದೇನೂ ಕಾಣಿಸ್ತಿಲ್ಲ. ಆಗಾಗ ಸುದ್ದಿಗಳು ಬರ್ತವೆ, ಮತ್ತೆ ಸದ್ದಿಲ್ಲದಂತಾಗತ್ತೆ. ಯಾಕೆ ಬರ್ತಾ ಇದೆ? ಪದೇ ಪದೇ ರೇವಂತ್ ರೆಡ್ಡಿ ಅವರ ಸುತ್ತಾನೆ ಚರ್ಚೆಗಳು ಯಾಕೆ ನಡೀತಿವೆ? ಒಳಗೊಳಗೆ ಅಂತಹ ಪ್ರಯತ್ನಗಳು ಪದೇ ಪದೇ ಆಗ್ತಿರಬಹುದು ಕಮಲಪಾಳ್ಯದಿಂದ ಅನ್ನೋದು ಇಂಟ್ರೆಸ್ಟಿಂಗ್. ಈಗ KTR BRS ಕಡೆಯಿಂದ ಸಿಡಿದಿರುವಂತಹ ಮತ್ತೊಂದು ಬಾಂಬ್ ಇದು. ಸದ್ಯದಲ್ಲಿಯೇ, ಇನ್ನು ತುಂಬ ಟೈಮ್ ಕಾಯಬೇಕಾಗಿಲ್ಲ, ಸದ್ಯದಲ್ಲಿಯೇ ರೇವಂತ್ ರೆಡ್ಡಿ ಅವರು ತನ್ನ ಶಾಸಕರ ತಂಡದ ಜೊತೆಗೆ BJPಗೆ ಹತ್ತಿರವಾಗಲಿದ್ದಾರೆ. ಇದನ್ನ ಸ್ವತಃ ರೇವಂತ್ ರೆಡ್ಡಿ ಅವರೇ ತಮ್ಮ ಆಪ್ತ ವಲಯದ ನಾಯಕರ ಜೊತೆಗೆ ಮಾತಾಡಿದ್ದಾರೆ, ಹೇಳಿದ್ದಾರೆ. ನನ್ನ ಮುಂದಿನ ನಡೆ ಯಾವ ಕಡೆ ಅನ್ನೋದ್ರ ಬಗ್ಗೆ ಹಂಚಿಕೊಂಡಿದ್ದಾರೆ. ಅಲ್ಲಿಂದಾನೆ, ಆ ಮೂಲಗಳಿಂದಾನೆ ನನಗೆ ಕಿವಿಗೆ ಬಂದಿರೋದು. ತುಂಬ ದಿನ ಇಲ್ಲ, ಇನ್ನು ಸದ್ಯದಲ್ಲಿಯೇ ರೇವಂತ್ ರೆಡ್ಡಿ ಈ ರೀತಿಯದ್ದೊಂದು ಯಾರು ಊಹೆ ಮಾಡದಂತ ನಡೆ ಅನುಸರಿಸ್ತಾರೆ ಅಂತ ಈಗ KTR ಬಿಗ್ ಬಾಂಬನ್ನು ಸಿಡಿಸಿರೋದು. ತೆಲಂಗಾಣ ಪಾಲಿಟಿಕ್ಸಲ್ಲಿ ಅವ್ರ ಕಡೆ ಇವರು, ಇವ್ರ ಕಡೆ ಅವರು ಬೆರಳು ತೋರಿಸೋದಾಗ್ತಾನೇ ಇದೆ. ಇತ್ತೀಚೆಗಷ್ಟೇ BRS BJP ಹೈಕಮಾಂಡನ್ನು ಹೋಗಿ ಅಪ್ರೋಚ್ ಮಾಡಿದ್ದು ಗಮನಿಸಿದ್ದೀರಿ ನೀವು. ಆ ಸುದ್ದಿಯನ್ನು ನಾವು ರಿಪೋರ್ಟ್ ಮಾಡಿದ್ವಿ. ಮರ್ಜ್ ಮಾಡಿಬಿಡುತ್ತಾ BRS BJPಯ ಜೊತೆಗೆ ಅನ್ನೋ ತನಕ ಬೆಳವಣಿಗೆಗಳಾಗಿರೋದು ಹೌದು. ಆದರೆ BJPಯಲ್ಲಿ ಅಪಸ್ವರ ಎದ್ದು ಅವರದ್ದೇ ಕೇಸ್ ನಡೀತಿದೆ. ಕೇಜ್ರಿವಾಲ್, ಕವಿತಾ ಅದೆಲ್ಲ ಕೇಸ್ ನಡೀತಿರುವಾಗ ಇವರನ್ನ ನಾವ್ಯಾಕೆ ಹೊತ್ಕೊಳ್ಳೋಣ? ತೆಲಂಗಾಣದಲ್ಲಿ BJPಗೆ ನಮಗೆ ಒಳ್ಳೆ ಬಲ ಬರ್ತಾ ಇದೆ. ಈಗ ತಕ್ಷಣಕ್ಕೆ ಸರ್ಕಾರ ಈ ದಾರಿಯಲ್ಲಿ ಹೋಗಿ ಮಾಡಿದ್ರೆ ಪ್ರಯೋಜನ ಇಲ್ಲ. ಮುಂದಿನ ಎಲೆಕ್ಷನಲ್ಲಿ ನಮಗೆ ಪೂರಕವಾಗಿದೆ. ಲೋಕಸಭೆಯಲ್ಲೂ ನಾವು ಒಳ್ಳೆ ಗೇನ್ ಆಗಿದ್ದೀವಿ. ಹಾಗಿರುವಾಗ BRS ಹೊರೆಯನ್ನ ಹೊತ್ತು ಸಮಸ್ಯೆ ತಂದಿಟ್ಕೊಳ್ಳೋದು ಬೇಡ ಅನ್ನುವ ಅಪಸ್ವರ ಹೇಳ್ತು. ಕೊನೆಗೆ BJPಯೇ ಬ್ರೇಕ್ ಹಾಕ್ತು. BRS ಕಡೆಯಿಂದ ಪ್ರಯತ್ನಗಳಾಗಿದ್ವು ಅನ್ನುವ ಸುದ್ದಿ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆದಿತ್ತು. ಈ ವಿಚಾರ ಎಲ್ಲ ಆಗಾಗ ಸದ್ದಾಗ್ತಿದೆ. BRS ಅಲ್ಲಿ ಹೋಗುತ್ತಾ, ಇಲ್ಲಿ ಹೋಗುತ್ತಾ, ಮರ್ಜ್ ಆಗತ್ತಾ ಅಂತೆಲ್ಲ. ಆದರೆ BRS ಎಲ್ಲೂ ಹೋಗಲ್ಲ. ಅಸಲಿಗೆ ತೆಲಂಗಾಣದಲ್ಲಾಗೋದು ಇಂಥದ್ದೊಂದು ಬೆಳವಣಿಗೆ ಅಂತ KTR ಬಾಂಬ್ ಸಿಡಿಸಿದ್ದಾರೆ. ಈಗ ರೇವಂತ್ ರೆಡ್ಡಿ ಅವರೇ ಆಪ್ತರ ಬಳಿ ಇದನ್ನು ಮಾತಾಡಿದ್ದಾರೆ ಅಂತ ಬೇರೆ ಈಗ ಗಂಭೀರ ವಿಚಾರವೊಂದನ್ನು ಸಿಡಿಸಿದ್ದಾರೆ. ಗೊತ್ತಿಲ್ಲ. ಇಂಟ್ರೆಸ್ಟಿಂಗ್ ಅಂದರೆ ಇಲ್ಲೂ ಅದೇ ವಿಚಾರವನ್ನು ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಅವರು ಮಾತಿಗೆ ಹೇಳಿದ್ರೋ, ಎಕ್ಸಾಂಪಲ್ ಕೊಡೋದಿಕ್ಕೆ ಹೇಳಿದ್ರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ತೆಲಂಗಾಣದ ಸರ್ಕಾರವನ್ನು ಬೀಳಿಸಬಹುದು ಅಥವಾ CMನೂ ಇಳಿಸಬಹುದು ಅನ್ನುವ ಮಾತು ಅವರ ಬಾಯಲ್ಲಿ ಬರುತ್ತೆ. ನಾವು ಎಚ್ಚೆತ್ತುಕೊಳ್ಳದೇ ಇದ್ರೆ ಇಡೀ ಸರ್ಕಾರ, ಮಿನಿಸ್ಟರ್ಗಳು, ಶಾಸಕರುಗಳು, ಹೈಕಮಾಂಡ್ ಎಲ್ಲರೂ ಸಿದ್ದರಾಮಯ್ಯನವರ ಬೆನ್ನಿಗೆ ಈ ಹೊತ್ತಲ್ಲಿ ನಿಲ್ಲದೆ ಹೋದರೆ ಎಲ್ಲಾನು ಮಾಡ್ತಾರೆ. ಸುಮ್ಮನೆ ದಾರಿ ಮಾಡಿಕೊಡಬಾರ್ದು ನಮ್ಮವರೇ ಇಂತಹ ಸಮಸ್ಯೆಗಳಿಗೆ ಅನ್ನುವ ಎಚ್ಚರಿಕೆ ಸಂದೇಶವನ್ನು ಸತೀಶ್ ಜಾರಕಿಹೊಳಿ ಅವರು ಕೊಡ್ತಾರೆ. ಪಕ್ಷದ ಒಳಗಿನವ್ರಿಗೂ ಕೊಡ್ತಾರೆ ಮತ್ತು ಹೊರಗಿನವ್ರ ಬಗ್ಗೆ ಎಚ್ಚರಿಸ್ತಾರೆ. ಈ ಹೊತ್ತಲ್ಲಿ ತೆಲಂಗಾಣದಲ್ಲೂ ಆಗಬಹುದು ಅನ್ನುವ ಮಾತು ಅವ್ರ ಬಾಯಲ್ಲಿ ಬರುತ್ತೆ. ಇಲ್ಲಿ ಇಷ್ಟೇ ಪ್ರಶ್ನೆ, ಸಿದ್ದರಾಮಯ್ಯ ಜೊತೆ ಹೈಕಮಾಂಡ್ ಕೂಡ ಗಟ್ಟಿಯಾಗಿ ನಿಲ್ಲಬೇಕು, ನಾವು ಕೂಡ ಗಟ್ಟಿಯಾಗಿ ನಿಲ್ಲಬೇಕು. ಯಾಕಂದ್ರೆ ಇವತ್ತು ಒಂದು ರಾಜ್ಯಪಾಲರ ಆದೇಶದಿಂದ ಇವತ್ತು ಸಿದ್ದರಾಮಯ್ಯ ಇಳಿಸ್ತಾರೆ, ನಾಳೆ ತೆಲಂಗಾಣ ಮುಖ್ಯಮಂತ್ರಿ ಇಳಿಸ್ತಾರೆ, ನಾಳೆ ಬಹುಶಃ ನಾವು 34 ಮಂತ್ರಿಗಳಿಂದ ಆದೇಶ ಬಂದರೆ ನಾವೆಲ್ಲ ಕೂಡ ಇಳಿಬೇಕಾಗತ್ತೆ.
ಇದು ಪ್ರಜಾಪ್ರಭುತ್ವ ಕಗ್ಗೊಲೆ ಆಗುತ್ತದೆ. ಅದಕ್ಕಾಗಿ ಹೈಕಮಾಂಡ್ ಕೂಡ ಬಹಳ ಗಟ್ಟಿಯಾಗಿ ಹೇಳಬೇಕು. ಸೊ ಕರ್ನಾಟಕದ ಜೊತೆಗೆ ತೆಲಂಗಾಣದಲ್ಲೂ ಬಿಜೆಪಿ ಬಿಗ್ ಸ್ಕೆಚ್ ಒಂದನ್ನು ಹಾಕಿಕೊಂಡಿದೆಯಾ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿರೋ ಬೆಳವಣಿಗೆ. ಈಗ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರೇ ಮೊನ್ನೆ ಹೇಳಿದ್ರು ಬಿಜೆಪಿ ಆಪರೇಷನ್ಗೆ ಸ್ಕೆಚ್ ಹಾಕಿತ್ತು, ಅದು ಆಗಲಿಲ್ಲ ಅಂತ ಈಗ ಈ ಥರ ಸರ್ಕಾರ ಸ್ಥಿರಗೊಳಿಸೋದಕ್ಕೆ ಹೊರಟಿದೆ ಅಂತ. ಅಂದರೆ ಸಿದ್ದರಾಮಯ್ಯನವ್ರು ಕೆಳಗಿಳಿತಾರೆ ಅಂದರೆ ಅಂಥ ಟೈಮ್ ಬಂದರೆ, ಕಾನೂನು ಹೋರಾಟದಲ್ಲಿ ಸಿದ್ದರಾಮಯ್ಯನವ್ರಿಗೆ ಸಂಕಷ್ಟ ಎದುರಾದರೆ ಆಗ ಸರ್ಕಾರಕ್ಕೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಯಾರನ್ನೇ CM ಮಾಡ್ತೀವಿ ಅಂದರೂ ಬಾಣಜಗಳ ಜಟಾಪಟಿ ಒಂದು ಗುಂಪು ಎದ್ದು ಹೊರಡೋಕೆ ರೆಡಿ ಆಗಿಬಿಡಬಹುದು. ಆ ಜಟಾಪಟಿಯಲ್ಲಿ ಇಂತಹ ವಾತಾವರಣವನ್ನು ಸೃಷ್ಟಿಸೋದಕ್ಕೆ BJP ಬೇಕಂತಾನೆ ಈ ಕೇಸ್ ಎತ್ತುಕೊಂಡಿದೆ. ನೇರವಾಗಿ ಆಪರೇಷನ್ ಮಾಡಿದ್ರೆ ಮತ್ತೆ ಮುಜುಗರ ಆಗುತ್ತೆ, ಎಷ್ಟು ಸಲ ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬರ್ತಾರೆ ಅನ್ನೋ ಸಂದರ್ಭ ಬರಬಾರ್ದು ಈ ಸಲ ಅಂತ ಬೇರೆ ರೀತಿಯಲ್ಲಿ ಕೈ ಹಾಕಿದ್ದಾರೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ದನ್ನು ನೆನಪು ಮಾಡ್ಕೊಳ್ಬಹುದು. ಬರೀ ಕರ್ನಾಟಕವಷ್ಟೇ ಅಲ್ಲದೆ ತೆಲಂಗಾಣದಲ್ಲೂ ಇಂತಹ ಆಪರೇಷನ್ ಸ್ಕೆಚ್ ರೆಡಿಯಾಗಿದೆಯಾ? ಇದು BRS ಕಡೆಯಿಂದ ಸಿಡಿದಿರುವ ಬಿಗ್ ಬಾಂಬ್. ಕಾದು ನೋಡಬೇಕು. ಮೋದಿಯವ್ರ ಬಗ್ಗೆ ಸಿಕ್ಕಾಪಟ್ಟೆ ಭಯ ಇದೆ ರೇವಂತ್ ರೆಡ್ಡಿ ಅವರಿಗೆ, ತುಂಬ ಟೆನ್ಷನ್ನಲ್ಲಿದ್ದಾರೆ ಅಂತ ಬೇರೆ ಅವರು ಆರೋಪ ಮಾಡ್ತಿದ್ದಾರೆ. ಇತ್ತೀಚೆಗೆಲ್ಲ ಮೋದಿ ಹೊಗಳಿದ್ದು ರೇವಂತ್ ರೆಡ್ಡಿ ಅವರು ಇಂಥದ್ದೆಲ್ಲ ಆದಾಗ ಚರ್ಚೆಗಳಾಗಿತ್ತು. ಬಟ್ ಕೇಂದ್ರದಿಂದ ಅನುದಾನ ಸಹಕಾರಕ್ಕಾಗಿ ರೇವಂತ್ ರೆಡ್ಡಿ ಅವರ ನಡೆ ಅಭಿವೃದ್ಧಿಗಾಗಿ ಅವರ ರೀತಿಯದು ಅಂತ ಅದು ವಿಶ್ಲೇಷಿಸಲಾಗಿತ್ತು. ಅದರಲ್ಲೇನಿದೆ, ಕೇಂದ್ರ ರಾಜ್ಯದ ಸಹಕಾರ ಅಷ್ಟೇ ಅಂತ. ಆದರೆ BRS ಈ ರೀತಿಯದ್ದೊಂದು ಹೊಸ ರಹಸ್ಯವನ್ನು ಸಿಡಿಸ್ತಿದೆ. ಹೇಳಿಕೊಂಡಿದ್ದಾರೆ ಕೆಲವರು ಬಳಿ ಅಂತ. ಇಷ್ಟು ದಿನ ಬರೀ ಆರೋಪ ಇತ್ತು, ಈಗ ಹೇಳಿಕೊಂಡು ಬಿಟ್ಟಿದ್ದಾರೆ, ಅದೇ ನನ್ನ ಕಿವಿಗೆ ಬಂದಿದೆ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಜಾರ್ಖಂಡ್ ರಾಜಕಾರಣದಲ್ಲೂ ಎಲೆಕ್ಷನ್ ಹೊಸ್ತಿಲಲ್ಲಿ ದೊಡ್ಡ ಬೆಳವಣಿಗೆ ಆಗ್ತಾ ಇದೆ. ಚಂಪೈ ಸೊರೆನ್ ಬಹುತೇಕ BJP ಜೊತೆಗೆ ಸೇರಿ ಸರ್ಕಾರಕ್ಕೆ ಆಘಾತ ಕೊಡ್ತಾರೆ ಅನ್ನುವ ಬೆಳವಣಿಗೆಗಳಾಗ್ತಿರೋದು. ಸೊ ಕೆಲವು ರಾಜ್ಯಗಳಲ್ಲಿ, 3-4 ರಾಜ್ಯಗಳಲ್ಲಿ ರಾಜಕೀಯ ಸ್ಥಾನ ಪಲ್ಲಟ ಆಗಲಿದೆಯಾ? ಕಾದು ನೋಡಬೇಕು. ಪ್ರಯತ್ನಗಳಾಗ್ತಿರುವ ಸುಳಿವುಗಳಂತೂ ಹೊರಗಡೆ ಬರ್ತಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.